ಬಿಜೆಪಿಗೆ ಸರ್ಕಾರದ ವಿರುದ್ಧ ಒಂದಾದ ಮೇಲೊಂದು ಅದ್ಭುತವಾದಂಥ ಅಸ್ತ್ರಗಳು ಸಿಗ್ತಾ ಇವೆ. ಆದರೆ ಅದನ್ನ ಝಳಪಿಸುವಂತ ಬಗೆ ಹೇಗೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ವಕ್ಫ್ ವಿರುದ್ಧದ ಸಮರ. ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ, ಇಲ್ಲ ನಾವೇ ಪ್ರತ್ಯೇಕವಾದಂಥ ಹೋರಾಟ ಮಾಡ್ತೀವಿ ಅಂತ. ನಿನ್ನೆ ಅವರು ಮೀಟಿಂಗ್ ಅನ್ನು ಕೂಡ ಮಾಡಿದ್ದಾರೆ. ಜನಜಾಗೃತಿ ಹೆಸರಲ್ಲಿ ಯತ್ನಾಳ್ ಟೀಮ್ ಅಭಿಯಾನ ಮಾಡುತ್ತಂತೆ. ಇನ್ನು ವಿಜೇಂದ್ರ 3 ತಂಡಗಳನ್ನು ಘೋಷಣೆ ಮಾಡಿದ್ದಾರೆ. ನಾಳೆ ಪ್ರವಾಸದ ಬಗ್ಗೆ ಅವರು ಮಾಹಿತಿ ಕೊಡಬೇಕಾಗಿತ್ತು. ಆದರೆ ಇವ್ರ ಟೀಮ್ ಇಲ್ಲ, ನಾವು ನಮ್ಮದೇ ಆದಂಥ ನಾವು ಹೋರಾಟ ಮಾಡ್ತೀವಿ ಅಂತ ಯತ್ನಾಳ್ ಟೀಮ್ ಹೇಳಾಗಿದೆ. ಎಂಥ ಸ್ಥಿತಿ ನೋಡಿ. ಒಂದು ಕಡೆಗೆ ಬಿಜೆಪಿ ಅಧ್ಯಕ್ಷರು 3 ತಂಡಗಳನ್ನು ರಚನೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ 2 ಬಣಗಳು ಸೃಷ್ಟಿಯಾಗಿವೆ. ಒಬ್ಬರು ಮಾತೊಬ್ಬರ ಹತ್ರ ನಡೆಯಲ್ಲ, ಒಬ್ಬರು ಮಾತೊಬ್ಬರು ಕೇಳಲ್ಲ. ನಮ್ಮದೇ ಹಾದಿ. ಈ ರೀತಿ ಆದರೆ ಒಂದು ಪಕ್ಷ ಉದ್ಧಾರ ಆಗಕ್ಕೆ ಸಾಧ್ಯನಾ? ಎಷ್ಟರ ಮಟ್ಟಿಗೆ ಇವರು ಈ ಸರ್ಕಾರ ಮಾಡ್ತಿರುವಂಥ ತಪ್ಪುಗಳಿದಾವಲ್ಲ ಅದರ ಲಾಭ ಪಡೀಲಿಕ್ಕೆ ಸಾಧ್ಯ? BY ವಿಜೇಂದ್ರ ಈಗ ತಂಡ ರಚನೆ ಮಾಡಿದ್ದಾರೆ. ಯಾವಾಗ ಇವರು ನಾವು ಪ್ರತ್ಯೇಕವಾಗಿ ಹೋಗ್ತೀವಿ ಅಂತ ಹೇಳಿದ್ರಲ್ಲ, ಇವು ತಂಡ ರಚನೆ ಆಯಿತು. ವಿಜೇಂದ್ರ, ಅಶೋಕ್, ಛಲವಾದಿ ನಾರಾಯಣಸ್ವಾಮಿ 3 ನೇತೃತ್ವದಲ್ಲಿ 3 ಪ್ರತ್ಯೇಕ ತಂಡಗಳು. ನಮ್ಮ ಭೂಮಿ ನಮ್ಮ ಹಕ್ಕು ಹೆಸರಲ್ಲಿ ಈ ಸಮರ ನಡೀತಾ ಇದೆ. ರಾಜ್ಯ ಬಿಜೆಪಿ ಘಟಕ ಈ ಸಮರಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದೆ. 3 ತಂಡಗಳನ್ನು ರಚನೆ ಮಾಡಿ, ಒಂದು ಅಶೋಕ್ ನೇತೃತ್ವದ್ದು, ಇನ್ನೊಂದು ಛಲವಾದಿ ನಾರಾಯಣಸ್ವಾಮಿ ನೇತೃತ್ವ, ಇನ್ನೊಂದು BY ವಿಜೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ನೇತೃತ್ವ. ಬನ್ನಿ, ನಮ್ಮ ಪ್ರತಿನಿಧಿ ಕಿರಣ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಿದ್ದಾರೆ. ಕಿರಣ್, ನೋಡಿ, ನಾನು ಹೇಳ್ತಾ ಇದ್ದೆ, ಒಂದು ಆದಮೇಲೆ ಒಂದು ಅಸ್ತ್ರಗಳು ಸಿಗ್ತಾ ಇವೆ. ಆದರೆ ಇಂಥ ಸಂದರ್ಭದಲ್ಲಿ ಯಾವ ರೀತಿ ಪ್ರಯೋಗಿಸಬೇಕು ಅಂತ ಬಿಜೆಪಿ ಗೊತ್ತಿಲ್ಲ. ಬಿಜೆಪಿ ಬಣ ಬಡಿದಾಟದಲ್ಲಿ ನಿರತವಾಗಿದೆ. ನಿನ್ನೆ ಸಭೆ ಸೇರಿದಂಥ ಬಿಜೆಪಿ ನಾಯಕರುಗಳು ನಮ್ಮದೇ ಒಂದು ಪ್ರತ್ಯೇಕ ತಂಡ ರಚನೆ ಮಾಡ್ಕೊಂಡು ನಾವು ಹೋಗ್ತೀವಿ ಅಂತ, ನಮ್ಮ ಭೂಮಿ ನಮ್ಮ ಹಕ್ಕು ಹೆಸರನ್ನಿಟ್ಕೊಂಡು 3 ಟೀಮ್ಗಳನ್ನು ರಚನೆ ಮಾಡಿ ವಿಜೇಂದ್ರ ಹೊರಟಿರುವಂಥದ್ದು. ಏನು ನಡೀತಾ ಇದೆ ರಾಜ್ಯ ಬಿಜೆಪಿನಲ್ಲಿ? ಅಥವಾ ಈ ಕೇಂದ್ರದ ನಾಯಕರು ಇದು ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕೇಂದ್ರದ ನಾಯಕರಿಗೆ ಅರಿವಿಲ್ವಾ? ಕಿರಣ್, ರಂಗನಾಥ್, ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಸಿಕ್ಕಿರುವಂತಹ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕಿಂತ ಅದನ್ನ ಯಾರು ಮೊದಲು ಪ್ರಯೋಗ ಮಾಡಬೇಕನ್ನುವಂತಹ ಸ್ಪರ್ಧೆ ರಾಜ್ಯ ಬಿಜೆಪಿಯಲ್ಲಿ ಈಗ ಶುರುವಾಗಿರುವಂತದ್ದು. ಯಾಕೆಂದ್ರೆ ನಿನ್ನೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಈ ಒಂದು ವಕ್ಫ್ ವಿಚಾರವಾಗಿ ಬಿಜೆಪಿಯಿಂದ ಅಧಿಕೃತವಾಗಿ ತಂಡಗಳನ್ನ ರಚನೆ ಮಾಡಿದ್ದಾರೆ. ಆದ್ರೆ ಅದಕ್ಕೂ ಮುನ್ನವೇ ಯತ್ನಾಳ್ ಟೀಮ್, ಅಂದ್ರೆ ಪ್ರತ್ಯೇಕವಾಗಿ ಗುರುತಿಸಿಕೊಂಡಿರುವಂತಹ ಯತ್ನಾಳ್ ಟೀಮ್ ತಾವೇ ಪ್ರತ್ಯೇಕವಾದಂತಹ ಹೋರಾಟವನ್ನ ಮಾಡ್ತೀವಿ ಅನ್ನುವಂಥದ್ದನ್ನು ನಿನ್ನೆ ಘೋಷಣೆಯನ್ನ ಮಾಡಿದ್ದಾರೆ. ಇಲ್ಲಿ ವಾಸ್ತವವಾಗಿ ವಿಜೇಂದ್ರ ನಾಳೆ ಈ ಒಂದು ತಂಡವನ್ನ, ರಾಜ್ಯ ಬಿಜೆಪಿಯಿಂದ ಅಧಿಕೃತವಾದಂತಹ ತಂಡವನ್ನ ಘೋಷಣೆಯನ್ನ ಮಾಡಬೇಕಾಗಿತ್ತು. ಆದ್ರೆ ಅದಕ್ಕೂ ಮುನ್ನ ಯತ್ನಾಳ್ ಟೀಮ್ ತಮ್ಮ ಹೋರಾಟವನ್ನ ಘೋಷಣೆ ಮಾಡಿರೋದ್ರಿಂದ ಇಲ್ಲಿ ಯಾರು ಆರಂಭಿಕವಾಗಿ ಈ ಒಂದು ಹೋರಾಟವನ್ನ ಕೈಗೆತ್ತಿಕೊಳ್ತಾರೆ, ಯಾರು ಇದರಲ್ಲಿ ಯಶಸ್ವಿ ಸಾಧಿಸ್ತಾರೆ ಅನ್ನುವಂತ ರೀತಿಯಲ್ಲಿ ಸರ್ಕಾರದ ವಿರುದ್ಧ ಹೋರಾಟಕ್ಕಿಂತ ಇಲ್ಲಿ ಬಿಜೆಪಿಯಲ್ಲಿ 2 ಪ್ರತ್ಯೇಕವಾದಂತಹ ತಂಡಗಳ ಮಧ್ಯೆ ಸ್ಪರ್ಧೆ ಏರ್ಪಟ್ಟಿರುವುದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಇಲ್ಲಿ ವಕ್ಫ್ ವಿರುದ್ಧದ ಹೋರಾಟದಲ್ಲಿ ಏಕವಾಗಿ, ಅಂದ್ರೆ ಒಂದೇ ರೀತಿಯಲ್ಲಿ ಹೋರಾಟವನ್ನ ಮಾಡೋದಕ್ಕೆ ಬಿಜೆಪಿಗೆ ಬಹಳ ದೊಡ್ಡ ಅಸ್ತ್ರ ಇತ್ತು, ಸುಲಭವಾದಂತಹ ಅಸ್ತ್ರವೂ ಕೂಡ ಇತ್ತು. ಆದ್ರೆ ಬಿಜೆಪಿಯಲ್ಲಿ ಇರುವಂತಹ ಭಿನ್ನಾಭಿಪ್ರಾಯದಿಂದ, ರಾಜ್ಯ ನಾಯಕತ್ವದ ವಿರುದ್ಧ ಯತ್ನಾಳ್ ಟೀಮ್ಗೆ ಇರುವಂತಹ ಅಸಮಾಧಾನದಿಂದಾಗಿ ಮತ್ತು ಯತ್ನಾಳ್ ಟೀಮ್ ಅನ್ನ ಅವರ ನಡೆಯನ್ನು ಒಪ್ಪಿಕೊಳ್ಳೋದಕ್ಕೆ ರಾಜ್ಯ ನಾಯಕತ್ವ, ಅಂದ್ರೆ ವಿಜಯೇಂದ್ರ ನೇತೃತ್ವ ರಾಜ್ಯ ನಾಯಕತ್ವ ಸಿದ್ಧ ಇಲ್ಲದಿರುವಂತಹ ಕಾರಣಕ್ಕಾಗಿ ಈ ರೀತಿಯಾದಂತಹ ಪ್ರತ್ಯೇಕವಾದಂತಹ ತಂಡಗಳು, ಪ್ರತ್ಯೇಕವಾದಂತಹ ನಡೆಗಳು ಎಲ್ಲವೂ ಕೂಡ ಬಿಜೆಪಿಯಲ್ಲಿ ಕಂಡು ಬರ್ತದೆ. ಮತ್ತೊಂದು ಕಡೆ ರಂಗನಾಥ್, ರಾಜ್ಯದ ಬಿಜೆಪಿಯಲ್ಲಿ ನಡೆದಿರುವಂತಹ ನಡೆಯ ಬಗ್ಗೆ ಬಿಜೆಪಿ ಹೈಕಮಾಂಡ್ಗೆ ಸ್ಪಷ್ಟವಾದಂತಹ ಅರಿವಿದೆ. ಯಾವ ರೀತಿಯಾದಂತಹ ಬೆಳವಣಿಗೆ ನಡೀತಾ ಇದೆ ಅನ್ನುವಂತ ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಆದ್ರೆ ಈಗಿನ ಸನ್ನಿವೇಶದಲ್ಲಿ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಚುನಾವಣೆ ಇರುವಂತಹ ಹಿನ್ನೆಲೆಯಲ್ಲಿ ರಾಜ್ಯ ಘಟಕದ ಕಡೆ ಅಷ್ಟೇನು ದೊಡ್ಡ ಮಟ್ಟದಲ್ಲಿ ಗಮನ ಹರಿಸುವಂತಹ ಸ್ಥಿತಿಯಲ್ಲಿ ಬಿಜೆಪಿ ಹೈಕಮಾಂಡ್ ನಾಯಕರು ಇಲ್ಲ. ಮತ್ತೊಂದು ಕಡೆಯಲ್ಲಿ ವಕ್ಫ್ ವಿಚಾರ ಕರ್ನಾಟಕದಲ್ಲಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಅದು ಹೋರಾಟವಾಗಿ ರೂಪುಗೊಳ್ಳುತ್ತೋ, ಕೇಂದ್ರ ಸರ್ಕಾರಕ್ಕೆ ಕೂಡ ಅದು ದೊಡ್ಡ ಮಟ್ಟದಲ್ಲಿ ಸಹಾಯವೂ ಕೂಡ ಆಗುತ್ತೆ. ಯಾಕೆಂದ್ರೆ ವಕ್ಫ್ ತಿದ್ದುಪಡಿ ಕಾಯ್ದೆ JPCಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಆಗುವಂತಹ ಬೆಳವಣಿಗೆಯನ್ನ ಮುಂದಿಟ್ಟುಕೊಂಡು ಕಾಯ್ದೆಯನ್ನ ತಿದ್ದುಪಡಿ ಮಾಡುವಂತಹ ವಿಚಾರದಲ್ಲಿ ಸಹಾಯ ಆಗಬಹುದು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಬಿಜೆಪಿ ಹೈಕಮಾಂಡ್ ಯೋಚನೆಯನ್ನ ಮಾಡ್ತಾ ಇದೆ. ಇದೇ ಕಾರಣಕ್ಕಾಗಿ ವಿಜಯಪುರದಲ್ಲಿ ಯತ್ನಾಳ್ ನೇತೃತ್ವದಲ್ಲಿ ಹೋರಾಟ ನಡೆದಂತಹ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯ ನಾಯಕರು ಯಾರು ಕೂಡ ಪಾಲ್ಗೊಳ್ಳದೇ ಇದ್ರು 3 ಕೇಂದ್ರ ಸಚಿವರು ಆ ಹೋರಾಟದಲ್ಲಿ ಖುದ್ದಾಗಿ ಪಾಲ್ಗೊಂಡಿರುವಂತದ್ದು. ಸ್ವತಃ ಶೋಭಾ ಕರಂದ್ಲಾಜೆ ಕೇಂದ್ರ ಸಚಿವರಾಗಿ 4 ದಿನಗಳ ಕಾಲ ಹೋರಾಟದಲ್ಲಿ ಪಾಲ್ಗೊಂಡಿರುವಂತದ್ದು ಎಲ್ಲವೂ ಕೂಡ ಕೇಂದ್ರದ ನಾಯಕರ ಅನುಮತಿ ಇದ್ದೇ ಪಾಲ್ಗೊಂಡಿರುವಂತದ್ದು ಕೂಡ ಬಹಳ ಗೊತ್ತಿರುವಂತಹ ವಿಚಾರ. ಹೀಗಾಗಿ ಬಿಜೆಪಿ ಹೈಕಮಾಂಡ್ಗೆ ರಾಜ್ಯ ಘಟಕದಲ್ಲಿ ನಡೀತಿರುವಂತಹ ಬೆಳವಣಿಗೆ ಎಲ್ಲವೂ ಕೂಡ ಸ್ಪಷ್ಟವಾದಂತಹ ಮಾಹಿತಿ ಇದೆ. ಆದ್ರೆ ವಕ್ಫ್ ವಿಚಾರದಲ್ಲಿ ದೊಡ್ಡ ಮಟ್ಟದ ಒಂದು ಹೋರಾಟ ರೂಪುಗೊಳ್ಳಬೇಕು ಅನ್ನುವಂತಹ ಒಂದು ಉದ್ದೇಶವೂ ಕೂಡ ಅಲ್ಲಿರುವಂತಹ ಕಾರಣಕ್ಕಾಗಿ ಈ ವಿಚಾರದಲ್ಲಿ ಬೆಳವಣಿಗೆ ನಡೀತಾ ಇದ್ರು ಕೂಡ ಬಿಜೆಪಿ ಹೈಕಮಾಂಡ್ ಮಗುಮಾಗಿ ಕುಳಿತಿದೆ. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.